ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿ ಅಪಹರಿಸಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಯನ್ನು ಇದೀಗ ಎನ್ಕೌಂಟರ್ ಮಾಡಿದ್ದಾರೆ ಹುಬ್ಬಳ್ಳಿ ಪೊಲೀಸರು. ಇವತ್ತು ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು. ಈಗ ಆರೋಪಿಯನ್ನ ಹುಬ್ಬಳ್ಳಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಕಾಕಿ ಗುಂಡೇಟಿಗೆ ಬಿಹಾರ ಮೂಲದ ಅತ್ಯಾಚಾರಿ ರಕ್ಷಿತ್ ಬಲಿಯಾಗಿದ್ದಾನೆ. ಸೈಕೋಪಾತ್ ರಕ್ಷಿತ್ ಕಾಂತಿ ಅಂತ ಬಿಹಾರ ಮೂಲದವನು. ಮಧ್ಯಾಹ್ನ 5 ವರ್ಷದ ಬಾಲಕಿ ಕಿಡ್ನಾಪ್ ಮಾಡಿ ಈ ಆರೋಪಿ ಹತ್ಯೆಗೈದಿದ್ದ. ಆ ಬಳಿಕ ಪೊಲೀಸರು ಆತನನ್ನ ಬಂಧನ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ದಾಳಿಗೆ ಯತ್ನವನ್ನ ಮಾಡಿದ್ದ. ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ ಕಾಕಿ. ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಆರೋಪಿ ಶವವನ್ನು ಸ್ಥಳಾಂತರ ಮಾಡಲಾಗಿದೆ. ಬಾಲಕಿಯನ ಶೆಡ್ಗೆ ಎಳೆದೊಯ್ದು ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದ ಈ ಪಾಪಿ ಇವತ್ತು ಮಧ್ಯಾಹ್ನ 5 ವರ್ಷದ ಬಾಲಕಿಯನ್ನ ಬಿಹಾರ ಮೂಲದ ಕಾಂತಿ ಅಂತ ಆ ಬಾಲಕಿ ಆಟವನ್ನು ಆಡ್ತಾ ಇದ್ಲು. ಆ ಸಂದರ್ಭದಲ್ಲಿ ಆ ಬಾಲಕಿಯನ್ನ ಕರ್ಕೊಂಡೋಗಿ ಪುಸಲಾಯಿಸಿ ಚಾಕ್ಲೇಟ್ ಏನೋ ಕೊಟ್ಟು ಪುಸಲಾಯಿಸಿ ಅಲ್ಲೇ ರಸ್ತೆಯ ಪಕ್ಕದಲ್ಲಿರುವಂಥ ಶೆಡ್ಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ದ. ಯಾವಾಗ ಆ ಬಾಲಕಿ ಕಿರುತ್ತಾಳೆ ಆಗ ಅಲ್ಲಿನ ಸ್ಥಳೀಯರು ಆ ಶೆಡ್ ಬಳಿ ದೌಡಾಯಿಸ್ತಾರೆ. ಆನಂತರ ಈ ಪಾಪಿ ಆ ಬಾಲಕಿಯ ಕತ್ತನ್ನು ಹಿಸುಕಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಯಾವಾಗ ಅಲ್ಲಿನ ಸಾರ್ವಜನಿಕರು ಈ ಒಂದು ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಅಲ್ಲಿನ ಸ್ಥಳೀಯರ ಒತ್ತಾಯ ಕೇಳಿ ಬಂತು. ಆಗ ಹುಬ್ಬಳ್ಳಿ ಪೊಲೀಸರು ಅಲರ್ಟ್ ಆಗ್ತಾರೆ. ಆರೋಪಿ ಪತ್ತೆಗೆ ಬಲೆ ಬೀಸ್ತಾರೆ. ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಈ ವೇಳೆ ಆರೋಪಿಯ ಎದೆಗೆ ಗುಂಡನ್ನು ಹಾರಿಸ್ತಾರೆ ಪೊಲೀಸರು. ಈಗ ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಆತನ ಶವವನ್ನು ರವಾನೆ ಮಾಡಿರೋದು. ಈಗ ಗುಂಡಿನ ಚಕಮಕಿಯಲ್ಲಿ ಕಾನ್ಸ್ಟೇಬಲ್ ಕೂಡ ಗಾಯವಾಗಿದೆ. ಕಮಿಷನರ್ ಕೂಡ ಆ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಇಡೀ ಹುಬ್ಬಳ್ಳಿಯನ್ನು ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಬಿಹಾರ ಮೂಲದ ಒಬ್ಬ ಪಾಪಿ ಆ 5 ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡೋಕ್ಕೆ ಮುಂದಾಗ್ತಾನೆ. ಅದಾದ ಬಳಿಕ ಆ ಬಾಲಕಿಯನ್ನು ಕತ್ತನ್ನು ಹಿಸುಕಿ ಕೊಲೆ ಮಾಡ್ತಾನೆ. ಅಲ್ಲಿನ ಸ್ಥಳೀಯರು ಯಾವಾಗ ಆ ಶೆಡ್ ಬಳಿ ಹೋಗ್ತಾರೆ ಅಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗುತ್ತೆ. ಅಲ್ಲಿಂದ ಈತ ಎಸ್ಕೇಪ್ ಆಗಿದ್ದ. ಪೊಲೀಸರು ಆ ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಈ ವೇಳೆ ಪೊಲೀಸರು ಆತನನ್ನು ಎನ್ಕೌಂಟರ್ ಮಾಡ್ತಾರೆ. ಈ ವೇಳೆ ಪೊಲೀಸರಿಗೂ ಕೂಡ ಗಾಯವಾಗಿದೆ. ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಿರೋದು ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಪೊಲೀಸರಿಂದ ಎನ್ಕೌಂಟರ್ ಆದ ಈಗ ಪೊಲೀಸ್ ಆಯುಕ್ತರು ಕೂಡ ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಈ ಆರೋಪಿಯ ಮೃತದೇಹ ಶವಗಾರಕ್ಕೆ ರವಾನೆಯನ್ನು ಮಾಡಿದ್ದಾರೆ. ಅಲ್ಲಿನ ಹುಬ್ಬಳ್ಳಿಯ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈ ಆರೋಪಿಯನ್ನು ಎನ್ಕೌಂಟರ್ ಮಾಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬಂದಿತ್ತು. ಈ ಒತ್ತಾಯದ ಬೆನ್ನಲ್ಲೇ ಇದೀಗ ಪೊಲೀಸರು ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಇಂಥ ಪಾಪಿಗಳಿಗೆ ಇದೇ ರೀತಿಯಾದಂಥ ಶಿಕ್ಷೆ ಆಗಬೇಕು. ಅವನ್ನ ನಾವು ಅರೆಸ್ಟ್ ಮಾಡಿ ಮತ್ತೆ ವಿಚಾರಣೆ ಮಾಡಿ ಅತ್ಯಾಚಾರ ಮಾಡಿದ ನಿಜಾನ ಇವೆಲ್ಲ ತನಿಖೆ ಮಾಡೋಕ್ಕಿಂತ ಮುಂಚೆ ಈ ರೀತಿಯಾಗಿ ಎನ್ಕೌಂಟರ್ ಮಾಡಿಬಿಟ್ರೆ ಒಳ್ಳೆಯದು. ಇದೇ ರೀತಿ ಆಗಬೇಕು. ಈ ಪೊಲೀಸರ ಕಾರ್ಯ ನಿಜವಾಗ್ಲೂ ಮೆಚ್ಚುವಂಥದ್ದು. 5 ವರ್ಷದ ಬಾಲಕಿಯನ್ನು ಒಬ್ಬ ಬಿಹಾರಿ ಮೂಲದ ಆರೋಪಿ ಅತ್ಯಾಚಾರವನ್ನು ಮಾಡ್ತಾನೆ. ಅದಾದ ಮೇಲೆ ಕೊಲೆ ಮಾಡ್ತಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇದೀಗ ಈ ಆರೋಪಿಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಏನಾಯ್ತು ಘಟನೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರವೀಣ, ಈ ಪಾಪಿ ಬೆಳಗ್ಗೆ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಊರು ಹೊರಗಡೆ ಹೊರವಲಯದಲ್ಲಿ ಬಚ್ಚಿಟ್ಕೊಂಡಿರ್ತಾನೆ. ಅವನನ್ನು ಬಂಧಿಸುವ ವೇಳೆ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ. ಅದರಲ್ಲೂ ಏನಂದ್ರೆ ಮಹಿಳಾ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗ್ತಾನೆ. ಅವಾಗ 2 ಸುತ್ತು ಗುಂಡಿನ ದಾಳಿ ನಡೆಸ್ತಾರೆ. ಘಟನೆಯಲ್ಲಿ 3 ಸಿಬ್ಬಂದಿಗಳಿಗೆ ಗಾಯವಾಗಿರುತ್ತೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಸಹಿತ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಮತ್ತೆ ಹಲ್ಲೆಗೆ ಮುಂದಾದಾಗ ಆರೋಪಿ ಎದೆಗೆ ಪೊಲೀಸರು ಇದೀಗ ಗುಂಡೇಟು ಕೊಟ್ಟಿದ್ದಾರೆ. ಪೊಲೀಸರ ಗುಂಡೇಟಿನಿಂದ ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ ಎಲ್ಲೆಡೆ ಸಂಭ್ರಮ ಮಾಡಿದೆ. ದುಷ್ಟರ ಸವಾರ ಆಗಿದೆ ಎಂದು ಇದೀಗ ಇಲ್ಲಿನ ಹುಬ್ಬಳ್ಳಿ ಜನತೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಘೋಷಣೆ ಕೂಗುತ್ತಿರುವುದು ಕಂಡು ಬರ್ತಾ ಇದೆ. ಇದೀಗ ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಒಂದು ಸಂಭ್ರಮದ ವಾತಾವರಣ ಮೂಡಿದೆ. ಇಂಥ ಕಾಮುಕನ ಮೇಲೆ ಫೈರಿಂಗ್ ಮಾಡಿರುವುದು ಎಲ್ಲರಿಗೂ ಸಂತಸ ವ್ಯಕ್ತವಾಗ್ತಿದೆ. ಬೆಳಗ್ಗೆಯಿಂದನೂ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದ್ದವು. ಪೊಲೀಸ್ ಠಾಣೆ ಎದುರುಗಡೆಗೆ ಸಾಕಷ್ಟು ಸಂಘಟನೆಗಳು ಹಾಗೂ ಸಾರ್ವಜನಿಕರು ಕೂಡ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಎಂದು ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇದ್ದು, ಇದೀಗ ಸಂಜೆ ವೇಳೆ ಆರೋಪಿಯನ್ನು ಬಂಧಿಸುವ ವೇಳೆ ಆರೋಪಿ ಮಹಿಳಾ ಸಿಬ್ಬಂದಿ ಮೇಲೆ ಒಂದು ಹಲ್ಲೆ ಮಾಡ್ತಾನೆ. ತದನಂತರ 3 ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದಾಗ ಆರೋಪಿ ಎದೆಗೆ ಗುಂಡಿಟ್ಟು ಇದೀಗ ಆರೋಪಿ ಮೇಲೆ
ಆರೋಪಿ ಮೃತಪಟ್ಟಿದ್ದಾನೆ. ಆರೋಪಿ ಮೃತದೇಹವನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಮಾರ್ಚರಿಯಲ್ಲಿ ಇಡಲಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಾಲಕಿಯ ಮೇಲೆ ಈ ಪಾಪಿ ಅತ್ಯಾಚಾರ ಮಾಡಲಿಕ್ಕೆ ಮುಂದಾದ. ಅದಾದ ನಂತರ ಆ ಬಾಲಕಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡ್ತಾನೆ. ಹುಬ್ಬಳ್ಳಿಯ ಬಹುತೇಕದ ಅಲ್ಲಿರುವಂಥ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಹೊರಹಾಕ್ತಾರೆ. ಈ ಅತ್ಯಾಚಾರಿಗೆ ಎನ್ಕೌಂಟರ್ ಮಾಡಬೇಕು ಅಂತ ಒತ್ತಾಯವು ಕೂಡ ಕೇಳಿ ಬಂದಿತ್ತು. ಈ ಒತ್ತಾಯದ ಬೆನ್ನಲ್ಲೇ ಇದೀಗ ಪೊಲೀಸರು ಆರೋಪಿಯನ್ನ ಬಂಧನ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆರೋಪಿ ಹಲ್ಲೆಗೆ ಮುಂದಾಗ್ತಾನೆ. ಈ ವೇಳೆ ಪೊಲೀಸರು ಆತನನ್ನ ಎನ್ಕೌಂಟರ್ ಮಾಡ್ತಾರೆ. ಈ ವೇಳೆ ಅಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳು ಕೂಡ ಗಾಯವಾಗುತ್ತೆ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮಂದ ರಕ್ಷಿತ್ ಎನ್ಕೌಂಟರ್ ಆಗಿದೆ. ಬಾಲಕಿಯ ಹಂತಕನ ಪಾಲಿಗೆ ಯಮಸ್ವರೂಪಿಯಾದ PSI ಅನ್ನಪೂರ್ಣ ನೇರವಾಗಿ ಆರೋಪಿ ರಕ್ಷಿತ್ ಎದೆಗೆ ಗುಂಡು ಹಾರಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಕಾಮಂದ ರಕ್ಷಿತ್ ಎನ್ಕೌಂಟರ್ ಮಾಡಿರೋದು. PSI ಅನ್ನಪೂರ್ಣ ನೇತೃತ್ವದಲ್ಲಿ ನಡೆದಂಥ ಕಾರ್ಯಾಚರಣೆ ಇದು. ದಾಳಿಗೆ ಬಂದ ರಕ್ಷಿತ್ ಮೇಲೆ PSI ಅನ್ನಪೂರ್ಣ ಗುಂಡನ್ನು ಹಾರಿಸ್ತಾರೆ. PSI ಅನ್ನಪೂರ್ಣ ಸಾಹಸಕ್ಕೆ ಹುಬ್ಬಳ್ಳಿ ಜನರಿಂದ ಶಹಬಾಷ್ ಗಿರಿ ಸಿಕ್ಕಿದೆ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ಈ ಆರೋಪಿ ಏನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ. PSI ಅನ್ನಪೂರ್ಣ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಈ ವೇಳೆ ಆರೋಪಿಯ ಎದೆಗೆ ನೇರವಾಗಿ ಗುಂಡನ್ನು ಹಾರಿಸ್ತಾರೆ. ಈ ಒಂದು ಕಾರ್ಯಕ್ಕೆ ಈಗ ಎಲ್ಲೆಡೆ ಹುಬ್ಬಳ್ಳಿಯ ಭಾಗದಲ್ಲಿ ಕೂಡ ಶಹಬಾಷ್ ಗಿರಿ ಸಿಗ್ತಾ ಇದೆ. ಈ ವೇಳೆ ಪೊಲೀಸರಿಗೂ ಕೂಡ ಗಾಯವಾಗಿದೆ. ಅವರನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಈಗ ಆರೋಪಿಯ ಮೃತದೇಹವನ್ನು ಕೂಡ ಆತನ ಶವಗಾರಕ್ಕೆ ರವಾನೆ ಮಾಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. PSI ಅನ್ನಪೂರ್ಣ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ವೇಳೆ ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ಶ್ಲಾಘನೆ ಸಿಗ್ತಾ ಇದೆ. ಎಲ್ಲೆಡೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಪಾಪಿಯನ್ನ ಎನ್ಕೌಂಟರ್ ಮಾಡಿದ್ದೀರಿ. ಸಂತೋಷ್ ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂತೋಷ್, ಇದೀಗ ಈ PSI ಅವರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಅನ್ನಪೂರ್ಣ ಅವರು ನಿಜಕ್ಕೂ ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಆ ಹುಬ್ಬಳ್ಳಿ ಭಾಗದ ಜನರು ಏನ್ ಹೇಳ್ತಿದ್ದಾರೆ ಅಂತ? ಹುಬ್ಬಳ್ಳಿ ಭಾಗದ ಜನರು ಒಟ್ಟಾರೆ ಹೇಳೋದೇನೆಂದ್ರೆ ಪ್ರವೀಣ್, ಎಲ್ಲರೂ ಸಂಭ್ರಮದಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಒಬ್ಬ ಕೊಲೆಗಡಕ ಆಮೇಲೆ ಆ ಕಾಮುಕನ ಸಂಹಾರ ಆಗಿದೆ ಅಂತಂದು ಹುಬ್ಬಳ್ಳಿ ಜನರು ಸಾಕಷ್ಟು ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ, ಒಂದು ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇಂಥ ಕಾಮುಕರಿಗೆ ಫೈರಿಂಗ್ ಮಾಡಿರೋದ್ರಿಂದ ಹುಬ್ಬಳ್ಳಿಯಲ್ಲಿ ಶಾಂತಿ ನೆಲೆಸುತ್ತೆ, ಹೆಣ್ಣು ಮಕ್ಕಳು ಒಂದು ಶಾಂತಿಯುತವಾಗಿ ವಾತಾವರಣ ನಿರ್ಮಾಣ ಆಗುತ್ತೆ ಎಂಬುದರಿಂದ ಒಂದು ಎಲ್ಲ ಕಡೆ ಸಂಭ್ರಮಾಚರಣೆ ಹಾಗೂ ಪೊಲೀಸರಿಗೆ ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗುತ್ತಿದೆ. ಏನು ಈಗ ಆರೋಪಿಗೆ ಗುಂಡೇಟು ಕೊಟ್ಟಿರುವಂತದ್ದು ಎದೆಗೆ. ಆ ಗುಂಡೇಟು ತಿನ್ನಂತ ಆರೋಪಿ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನನ್ನು ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ತಂದು ಮರಣೋತ್ತರ ಪರೀಕ್ಷೆಗೆ ಕಿಮ್ಸ್ ಶವಾಗಾರದಲ್ಲಿ ಇಟ್ಟಿರುವುದು ತಿಳಿದು ಬಂದಿದೆ. ಪ್ರವೀಣ್, ಈ ಗುಂಡಿನ ಚಕಮಕಿಯಲ್ಲಿ ಪೊಲೀಸರಿಗೂ ಕೂಡ ಗಾಯವಾಗಿದೆ. ಈಗ ಸದ್ಯ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಇದರಲ್ಲಿ 3 ಜನ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಅದರಲ್ಲಿ ಒಬ್ರು ಮಹಿಳಾ ಸಿಬ್ಬಂದಿ ಹಾಗೂ 2 ಪುರುಷ ಸಿಬ್ಬಂದಿ. ಮಹಿಳಾ ಸಿಬ್ಬಂದಿ ಅವರಿಗೆ ಕೆಲವೊಂದು ಪೆಟ್ಟಾಗಿದೆ ಅಂತ ಹೇಳ್ಬೋದಾಗಿದೆ, ಹಾಗೂ ಒಬ್ಬರಿಗೆ ಅದರಲ್ಲಿ ಗಾಯವಾಗಿದೆ. ಈಗ 3 ಜನರನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಏನು ಮಹಿಳಾ ಸಿಬ್ಬಂದಿಗಳಿಗೆ ಈಗ ಒಂದು ವಿಶೇಷ ಕೊಠಡಿಗೆ ಒಂದು ಶಿಫ್ಟ್ ಮಾಡುತ್ತಿದ್ದಾರೆ, ಹಾಗೂ ಪುರುಷ ಸಿಬ್ಬಂದಿಗಳನ್ನ ಒಂದು ಕೊಠಡಿಯಲ್ಲಿ ಶಿಫ್ಟ್ ಮಾಡಿ ಈಗ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಈಗಾಗಲೇ ಕಮಿಷನರ್ ಎನ್ ಶಶಿಕುಮಾರ್ ಅವರು ಭೇಟಿ ನೀಡಿ ಸಿಬ್ಬಂದಿಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಸಂತೋಷ್, ಒಂದಿಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾಗಿ ಯಾರೆಲ್ಲ ಅತ್ಯಾಚಾರ ಮಾಡ್ತಾರೆ ಅವ್ರಿಗೊಂದು ಪಾಠ ಇದು. ಎನ್ಕೌಂಟರ್ ಮಾಡಿರೋದು ನಿಜಕ್ಕೂ ಶ್ಲಾಘನೀಯ. ಅದೊಂದು ಪಾಠ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಈ ರೀತಿಯಾಗಿ ಕೃತ್ಯವನ್ನು ಎಸಗ್ತಾರೆ ಅವ್ರಿಗೊಂದು ಪಾಠ ಇದೆ. ನಿಜಕ್ಕೂ ಇವರ ಒಂದು PSI ಅವರ ಒಂದು ಕಾರ್ಯವನ್ನು ಶ್ಲಾಘನೆ ಮಾಡಲೇಬೇಕಲ್ವಾ ನಾವು? ಇದೀಗ ಮಹಿಳೆ ಬಾಲಕಿ ಮೇಲೆ ಅತ್ಯಾಚಾರವಾಗಿತ್ತು. ಅದೇ ಮಹಿಳೆಯಿಂದನೇ ಇದೀಗ ಆರೋಪಿ ಸಾವನ್ನಪ್ಪಿದ್ದಾನೆ. ಗುಂಡೇಟು ತಿಂದು, ಮಹಿಳಾ ಸಿಬ್ಬಂದಿಯ ಗುಂಡೇಟು ತಿಂದು ಅದೇ ಆರೋಪಿ ಸಾವನ್ನಪ್ಪಿರೋದಂತೂ ಮಹಿಳೆಯರ ವಿಷಯಕ್ಕೆ ಹೊರೆ ಇದು ಏನಾಗುತ್ತೆ ಎಂಬುದು ಪೊಲೀಸ್ ಇಲಾಖೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಇದೀಗ ಅತ್ಯಾಚಾರಿಗಳ ಮೇಲೆ ಗುಂಡು ಫೈರಿಂಗ್ ಹಾರಿಸಿರುವುದರಿಂದ ಎಲ್ಲೆಡೆ ಇದೀಗ ಪೊಲೀಸರ ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿಜಕ್ಕೂ ಪೊಲೀಸರ ಕಾರ್ಯ ಇಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು.
ರಾಜ್ಯದಲ್ಲಿ ದಿನೇ ದಿನೇ ಈ ರೀತಿಯಾಗಿ ನಾವು ಮೊನ್ನೆ ತಾನೇ ನೋಡಿದ್ವಿ ಬೆಂಗಳೂರಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ತಮಿಳುನಾಡಿದ್ದ ಒಬ್ಬ ಯುವತಿ ಮನೆಗೆ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಮಾರ್ಕೆಟಲ್ಲಿ ಅತ್ಯಾಚಾರ ಮಾಡ್ತಾರೆ. ಈ ಪದೇ ಪದೇ ಮೊನ್ನೆ ರೀಸೆಂಟಾಗಿ ಈ ಹಿಂದೆ 4-5 ಘಟನೆಗಳು ನಡೀತು ಬೆಂಗಳೂರಲ್ಲಿ. ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡ್ತಾರೆ ಇಬ್ಬರು. ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ. ಈಗ ಈ ರೀತಿಯಾದಂಥ ಘಟನೆಗೆ ಇದು ತಕ್ಕ ಶಾಸ್ತಿಯಾಗಿದೆ. ಪೊಲೀಸರು ಆತನನ್ನು ಎನ್ಕೌಂಟರ್ ಮಾಡಿದ್ದಾರೆ. ಆರೋಪಿ ಹೆಸರು ರಿತೇಶ್ ಅಂತಂದೇಳಿ ರಕ್ಷಿತ್ ಅಂತ ನಾವು ಬಳಸ್ತಾ ಇದ್ವಿ. ಆರೋಪಿಯ ಮಾಹಿತಿ ಸಿಕ್ಕಿದೆ, ಆತ ರಿತೇಶ್ ಅಂತಂದೇಳಿ. ಇದೇ ಬಿಹಾರ ಮೂಲದ ರಿತೇಶ್ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾನೆ. ಈಗ ಆತನನ್ನು ಎನ್ಕೌಂಟರ್ ಮಾಡಿರೋದು. ರಾಜ್ಯದಲ್ಲಿ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಅವ್ರಿಗೇನೋ ಶಿಕ್ಷೆ ಕೊಡ್ತಾರೆ, ಕರ್ಕೊಂಡು ಹೋಗ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಮತ್ತೆ ಬೇಲ್ ತಗೊಂಡು ಹೊರಗಡೆ ಬರ್ತಾರೆ. ಇದು ಕಾಮನ್ ಆಗಿತ್ತು. ಈಗ ಇಂಥ ಆರೋಪಿಗಳಿಗೆ ಈ ರೀತಿಯಾದಂಥ ಶಿಕ್ಷೆಯನ್ನು ಕೊಡೋದಿದೆಯಲ್ಲ, ಎನ್ಕೌಂಟರ್ ಮಾಡ್ತಾರಲ್ಲ, ಅವರಿಗೊಂದು ತಕ್ಕ ಪಾಠ ಕಲಿಸಿದಂತಾಗುತ್ತೆ. ಮುಂದೆ ಮಾಡುವಂಥ ಈ ರೀತಿಯಾಗಿ ಯಾರೆಲ್ಲ ಅತ್ಯಾಚಾರ ಮಾಡೋಕ್ಕೆ ಕೃತ್ಯವನ್ನು ಎಸಗ್ತಾರೆ ಅವರಿಗೆ ಒಂದು ಪಾಠ ಇದು. ಆರೋಪಿ ಹೆಸರು ರಿತೇಶ್ ಕುಮಾರ್ ಅಂತ, ಬಿಹಾರ ಮೂಲದವನು ಈತ. ಇದೇ ರಿತೇಶ್ ಕುಮಾರ್ ಈಗ ಪೊಲೀಸರು PSI ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿದ್ದಾರೆ. ಈ ವೇಳೆ 3 ಗಾಯವಾಗಿದೆ. ಪೊಲೀಸ್ ಸಿಬ್ಬಂದಿಗಳಿಗೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿಯ ಶವವನ್ನು ಗಮನಿಸ್ತಾ ಇದ್ದಾರೆ. ಇದೇ ಆರೋಪಿ ಅತ್ಯಾಚಾರ ಮಾಡಿದ್ದು ಈಗ ಎನ್ಕೌಂಟರ್ ಮಾಡಿದ್ದಾರೆ.